ಹಲೋ ಫ್ರೆಂಡ್ಸ್, ಎಲ್ಲರೂ ಎಕ್ಸಾಮ್ ಪ್ರಿಪೇರ್ ಮಾಡ್ಕೋತಿದ್ದೀಯಾ ಅಂದ್ಕೋತೀನಿ. ಓಕೆ, ಇವಾಗ ನಾನು SAPM ದಟ್ ಈಸ್ ಲಾಸ್ಟ್ ಎಕ್ಸಾಮ್ 18A, ಆವಾಗ ಜಾಸ್ತಿ ಟೈಮ್ ಸಿಗಲ್ಲ ನಮಗೆ ಅನ್ನೋಕ್ಕೋಸ್ಕರ ಅದನ್ನೇ ಫಸ್ಟ್ ನಾನು ಕವರ್ ಮಾಡ್ತಾ ಇದ್ದೀನಿ. ಓಕೆ, ಸೆಕ್ಯೂರಿಟಿ ಅನಾಲಿಸಿಸ್ ಆ್ಯಂಡ್ ಪೋರ್ಟ್ಫೋಲಿಯೋ ಮ್ಯಾನೇಜ್ಮೆಂಟ್. ಪೋರ್ಟ್ಫೋಲಿಯೋ ಮ್ಯಾನೇಜ್ಮೆಂಟ್ ಇದರೊಳಗಡೆ ಏನಿದೆ, ನಿಮಗೆ ಆಲ್ಮೋಸ್ಟ್ 5 ಮಾಡ್ಯೂಲ್ಸ್ ಇದೆ. ಓಕೆ, ಇದರಲ್ಲಿ ಯೂನಿಟ್ 11 ಸ್ಟ್ರೇಟ್ ಫಾರ್ವರ್ಡ್ ಆಗಿ ಕನ್ಸಿಡರ್ ಮಾಡ್ತಾ ಇಲ್ಲ. ಯಾಕಂದರೆ ಯಾವುದೇ ಕ್ವಶನ್ಸ್ ಆಗಲಿ ಆನ್ಸರ್ಸ್ ಆಗಲಿ ಪ್ರೀವಿಯಸ್ ಇಯರಲ್ಲಿ ಅದರಲ್ಲಿ ಅಪಿಯರ್ ಆಗದಿರೋದ್ರೆ ಸ್ಟ್ರೇಟ್ ಫಾರ್ವರ್ಡ್ ಆಗಿ ಯೂನಿಟ್ 11 ನಾನು ಸ್ಕಿಪ್ ಮಾಡ್ತಾ ಇದ್ದೀನಿ. ಓಕೆ, ಹಾಗೆಯೇ ಇಲ್ಲಿ ಕೆಲವೊಂದು ಟಾಪಿಕ್ಸು ರಿಪೀಟೆಡ್ ಇದ್ದಾವೆ. ಓಕೆ, ಕೆಲವೊಂದು ನಮ್ಮ ಫಿನಾನ್ಷಿಯಲ್ ಮಾರ್ಕೆಟಲ್ಲಿರ್ಬೋದು ಅಥವಾ ಕಾರ್ಪೊರೇಟ್ ಫೈನಾನ್ಸಲ್ಲಿರ್ಬೋದು, ಇವೆಲ್ಲಿ ಮಿಂಗಲ್ ಆಗಿಬಿಟ್ಟಿದ್ದಾವೆ. ಸೊ ಅದರನ್ನೆಲ್ಲ ಕನ್ಸಿಡರ್ ಮಾಡಿ ಯಾವ್ದು ತುಂಬ ಇಂಪಾರ್ಟೆಂಟು, ಎಲ್ಲದನ್ನು ಮಿಕ್ಸ್ ಮಾಡಿ ಅಥವಾ ಎಲ್ಲದನ್ನು ಕರೆಕ್ಟಾಗಿ ಒಂದೇ ಟಾಪಿಕ್ ಕೆಳಗಡೆ ತೊಗೊಂಡು ಬಂದು ನಾನು ಇದನ್ನು ಮಾಡ್ತಾಯಿದ್ದೀನಿ. ಓಕೆ, ನಿಮಗೆ ಅಕಾರ್ಡಿಂಗ್ ಟು ಮಾಡ್ಯೂಲ್ಸ್ ಸಿಗದೆ ಇರ್ಬೋದು, ಓಕೆ, ಅಕಾರ್ಡಿಂಗ್ ಟು ಯೂನಿಟ್ಸ್ ಸಿಗದೆ ಇರ್ಬೋದು, ಬಟ್ ಓವರಾಲ್ ಒಂದು ನಮ್ಮ SAPM ಅಂದರೆ ನಾವು ಏನು ತಿಳ್ಕೋಬೇಕು, ಏನೇನು ಕ್ವಶನ್ಸ್ ಅಪಿಯರ್ ಆಗ್ಬೋದು ಅನ್ನೋದನ್ನು ನಾನು ಆಲ್ರೆಡಿ ನಿಮಗೆ ಮುಂಚಿನ ವೀಡಿಯೋದಲ್ಲಿ ಹೇಳಿದ್ದೀನಿ. ಸೊ ಈ ವಿಡಿಯೋದಲ್ಲಿ ಏನಾಗುತ್ತೆ, ನಾವು ಎಕ್ಸಾಮ್ಸ್ ಏನೇನು ಇಂಪಾರ್ಟೆಂಟ್ ಇದೆ ಅದನ್ನು ಮಾತ್ರ ಇದರಲ್ಲಿ ಕವರ್ ಮಾಡ್ತೀನಿ, ಪ್ಲಸ್ ಶಾರ್ಟ್ ನೋಟ್ಸ್ ಇದು. ಓಕೆ, SAPMದ ಇನ್ವೆಸ್ಟ್ಮೆಂಟ್ ಮ್ಯಾನೇಜ್ಮೆಂಟ್ ಮಾಡ್ಯೂಲ್ 1 ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇದರಲ್ಲಿ ಮಾಡ್ಯೂಲ್ 1 ಬೇಸಿಕ್ಲಿ ಜಾಸ್ತಿ ಥಿಯರೀಸ್ ಇದೆ. ಓಕೆ, ಥಿಯರಿ ಅಂತಂದರೆ ಈಗ ಇನ್ವೆಸ್ಟ್ಮೆಂಟ್ ಮ್ಯಾನೇಜ್ಮೆಂಟ್ ಅಂದರೆ ಇಟ್ಸ್ ಅ ಪಾಸಿಬಿಲಿಟಿ ಆಫ್ ವೇರಿಯೇಷನ್ಸ್ ಇನ್ ದ ಆ್ಯಕ್ಚುಯಲ್ ರಿಟರ್ನ್ ಈಸ್ ಇನ್ವೆಸ್ಟ್ಮೆಂಟ್ ರಿಸ್ಕ್. ಫಸ್ಟ್ ರಿಸ್ಕನ್ನು ನಾವು ಡಿಫೈನ್ ಮಾಡ್ತೀವಿ. ಏನಂತ, ಇಟ್ಸ್ ಅ ಪಾಸಿಬಿಲಿಟಿ ಆಫ್ ವೇರಿಯೇಷನ್ ಇನ್ ದ ಆ್ಯಕ್ಚುಯಲ್ ರಿಟರ್ನ್ ನಾವೇನೋ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀವಿ, ಅದನ್ನು ಬಿಟ್ಟು ರಿಟರ್ನ್ ಸಿಗದೇ ಇರೋದಕ್ಕೆ ಏನಾದರೂ ರೀಸನ್ಸ್ ಇದ್ದಾಗ, ವೇರಿಯೇಷನ್ಸ್ ಇದ್ದಾಗ ಅದನ್ನು ನಾವು ಇನ್ವೆಸ್ಟ್ಮೆಂಟ್ ರಿಸ್ಕ್ ಅಂತ ಕರಿತೀವಿ. ಓಕೆ, ಇನ್ವೆಸ್ಟ್ಮೆಂಟಿಗೆ ಇಂಪಾರ್ಟೆನ್ಸ್ ಏನು ಅಂತ ಕೇಳ್ತಾರೆ. ಇನ್ವೆಸ್ಟ್ಮೆಂಟ್ ಯಾಕೆ ಮಾಡಬೇಕು ಅಂತ. ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಒಬ್ಬೊಬ್ಬರಿಗೆ ಒಂದೊಂದು ರೀಸನ್ ಇರುತ್ತೆ. ಫೈನ್, ಮೇ ಬಿ ದ ಲಾಂಗರ್ ಲೈಫ್ ಎಕ್ಸ್ಪೆಕ್ಟೆನ್ಸಿ. ಓಕೆ, ಲಾಂಗರ್ ಲೈಫ್ ಎಕ್ಸ್ಪೆಕ್ಟೆನ್ಸಿ ಇರ್ಬೋದು, ಪ್ಲ್ಯಾನಿಂಗ್ ಫಾರ್ ರಿಟೈರ್ಮೆಂಟ್ ಇರ್ಬೋದು, ಇನ್ಕ್ರೀಸಿಂಗ್ ರೇಟ್ ಆಫ್ ಟ್ಯಾಕ್ಸೇಷನ್ ಜಾಸ್ತಿ ಆಗ್ತಾ ಇರುತ್ತೆ. ಸೊ ಅದಕ್ಕೋಸ್ಕರ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಟ್ಯಾಕ್ಸ್ ಕಡಿಮೆ ಆಗುತ್ತೆ, ರಿಲೀಫ್ ಸಿಗುತ್ತೆ ಅಂತ ಇರ್ಬೋದು. ಹೈ ಇಂಟ್ರೆಸ್ಟ್ ರೇಟ್ಸ್, ಸ್ಟೆಬಿಲಿಟಿ ಇನ್ ಇಂಟ್ರೆಸ್ಟ್ ರೇಟ್ಸ್, RBIಯಿಂದ ಏನಾದರೂ ಇಂಟ್ರೆಸ್ಟ್ ರೇಟಲ್ಲಿ ನಮಗೆ ಸ್ಟೆಬಿಲಿಟಿ ಇತ್ತು ಅಂದರೂ ಕೂಡ ನಾವು ಇನ್ವೆಸ್ಟ್ಮೆಂಟ್ ಮಾಡ್ತೀವಿ. ಹೈ ರೇಟ್ ಆಫ್ ಇನ್ಫ್ಲೇಷನ್, ಎವ್ರಿ ಡೇ ಇನ್ಫ್ಲೇಷನ್ ಜಾಸ್ತಿ ಆಗ್ತದೆ. ಇನ್ಫ್ಲೇಷನ್ ಅಂದರೆ ಏನು, ನಮ್ಮದು ಗೂಡ್ಸ್ ಆ್ಯಂಡ್ ಸರ್ವಿಸಸ್ದು ಬೆಲೆ ಜಾಸ್ತಿ ಆಗ್ತಾ ಇದೆ. ಬಟ್ ನಾವು ಅದನ್ನು ಒಂದೇ ಕಡೆ ನಮ್ಮ ಸೇವಿಂಗ್ಸ್ ಎಲ್ಲ ಇಟ್ಕೊಂಡ್ರೆ ಆ ಇನ್ಫ್ಲೇಷನಿಗೆ ನಾವು ಮ್ಯಾಚ್ ಮಾಡೋಕ್ಕಾಗಲ್ಲ. ಇನ್ನು ಮುಂದೆ ಬರೋ ದಿನಗಳಲ್ಲಿ ನಮ್ಮ ಕಾಸ್ಟ್ ಆಫ್ ಲಿವಿಂಗು ಜಾಸ್ತಿ ಆಗುತ್ತೆ ಅನ್ನೋಕ್ಕೋಸ್ಕರನೂ ಕೂಡ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಆಮೇಲೆ ಲಾರ್ಜ್ ಇನ್ಕಮ್ ಎಕ್ಸ್ಪೆಕ್ಟ್ ಮಾಡ್ತಿರ್ತಾರೆ. ಆಮೇಲೆ ಅವೈಲಬಿಲಿಟಿ ಆಫ್ ಕಾಂಪ್ಲೆಕ್ಸ್ ಇನ್ವೆಸ್ಟ್ಮೆಂಟ್ ಔಟ್ಲೆಟ್ಸ್, ಬೇರೆ ಬೇರೆ ಥರ ಇನ್ವೆಸ್ಟ್ಮೆಂಟ್ ಅಪಾರ್ಚುನಿಟೀಸ್ ಇವಾಗ ಇರೋದ್ರಿಂದ ಕೂಡ ಇನ್ವೆಸ್ಟ್ಮೆಂಟನ್ನು ಮಾಡ್ತೀವಿ. ಸೊ ದಿಸ್ ಆರ್ ದ ಇನ್ವೆಸ್ಟ್ಮೆಂಟ್ ಇಂಪಾರ್ಟೆನ್ಸ್. ಲಾಂಗರ್ ಲೈಫ್ ಎಕ್ಸ್ಪೆಕ್ಟೆನ್ಸಿ, ಇನ್ಕ್ರೀಸಿಂಗ್ ರೇಟ್ ಆಫ್ ಟ್ಯಾಕ್ಸೇಷನ್, ಹೈ ಇಂಟ್ರೆಸ್ಟ್ ರೇಟ್ಸ್, ಸ್ಟೆಬಿಲಿಟಿ ಇನ್ ಇಂಟ್ರೆಸ್ಟ್ ರೇಟ್ಸ್, ಹೈ ರೇಟ್ ಆಫ್ ಇನ್ಫ್ಲೇಷನ್, ಲಾರ್ಜ್ ಇನ್ಕಮ್ಸ್, ಅವೈಲಬಿಲಿಟಿ ಆಫ್ ಕಾಂಪ್ಲೆಕ್ಸ್ ಇನ್ವೆಸ್ಟ್ಮೆಂಟ್ ಔಟ್ಲೆಟ್ಸ್. ನೀವು ಇದನ್ನು ಎಕ್ಸಾಮಲ್ಲಿ ಹೇಗೆ ಮಾಡ್ಕೊಳ್ಳಿ ಅಂತಂದರೆ, ಇದು ನಿಮಗೆ ಶಾರ್ಟ್ ನೋಟ್ ಥರ. ಓಕೆ, ನೀವು ಎಕ್ಸಾಮಲ್ಲಿ ಇದನ್ನು ನೀವು ನಿಮಗೆ ಬೇಕಾದಾಗೆ ಕನ್ಸಿಡರ್ ಮಾಡಿಕೊಂಡು ಪಾಯಿಂಟ್ಸನ್ನು ಹಾಕ್ಕೊಂಡು ಇದರಲ್ಲಿ ಮಾಡ್ಬೋದು. ಓಕೆ, ನೆಕ್ಸ್ಟ್ ಪ್ರೊಸೆಸ್ ಆಫ್ ಇನ್ವೆಸ್ಟ್ಮೆಂಟ್ ಮ್ಯಾನೇಜ್ಮೆಂಟ್ದು ಪ್ರೊಸೆಸ್ ಏನು ಅಂತ. ಆಬ್ಜೆಕ್ಟಿವ್ಸ್ ಅಂತ ಬಂದಾಗ ನಿಮಗೆ ಇನ್ ಕೇಸ್ ನಿಮಗೆ ಇನ್ವೆಸ್ಟ್ಮೆಂಟ್ ಮ್ಯಾನೇಜ್ಮೆಂಟ್ ಏನಾದರೂ ಡೆಫಿನೇಷನ್ ಬೇಕಂತ ಅನಿಸ್ತು. ಓಕೆ, ಅದನ್ನು ನೋಡಿಕೊಂಡೇ ಮುಂದೋಗೋಣ. ಎಕ್ಸಾಕ್ಟಾಗಿ ಇನ್ವೆಸ್ಟ್ಮೆಂಟ್ ಮ್ಯಾನೇಜ್ಮೆಂಟ್ದೇ ಡೆಫಿನೇಷನ್ ಎಲ್ಲೂ ಬಂದಿಲ್ಲ. ಮ್ಯಾನೇಜ್ಮೆಂಟ್ ಈಸ್ ನಥಿಂಗ್ ಬಟ್ ಲೈಕ್ ಏನನ್ನಾದರೂ ನಾವು ಇಟ್ಸ್ ಕೈಂಡ್ ಆಫ್ ಆರ್ಟ್ ಆ್ಯಂಡ್ ಸೈನ್ಸ್ ಆ್ಯಕ್ಚುಲಿ. ಓಕೆ, ಆರ್ಟ್ ಆ್ಯಂಡ್ ಸೈನ್ಸ್ ಆಫ್ ಪರ್ಫಾರ್ಮಿಂಗ್ ಆರ್ ಮ್ಯಾನೇಜಿಂಗ್ ದ ಇನ್ವೆಸ್ಟ್ಮೆಂಟ್. ಓಕೆ, ಇದು ಸಿಂಪಲ್ ವರ್ಡಲ್ಲಿ ನಿಮ್ಗೆ ಹೇಳುವಂಥದ್ದು. ನೆಕ್ಸ್ಟು ಪ್ರೊಸೆಸ್ ಆಫ್ ಇನ್ವೆಸ್ಟ್ಮೆಂಟ್ ಮ್ಯಾನೇಜ್ಮೆಂಟ್, ಇಟ್ಸ್ ಆಬ್ಜೆಕ್ಟಿವ್ಸ್ ಏನು, ಸೇಫ್ಟಿ ಆಫ್ ಪ್ರಿನ್ಸಿಪಲ್ ಆರ್ ಕ್ಯಾಪಿಟಲ್ ಅಪ್ರಿಸಿಯೇಷನ್, ಹೈ ರೇಟ್ ಆಫ್ ರಿಟರ್ನ್. ಇದು ಆಬ್ಜೆಕ್ಟಿವ್ಸ್ ಆಫ್ ದ ಇನ್ವೆಸ್ಟ್ಮೆಂಟ್ ಮ್ಯಾನೇಜ್ಮೆಂಟ್. ಏನೇನಾಗುತ್ತೆ, ಒಂದು ಪ್ರಿನ್ಸಿಪಲ್, ನಮ್ಮ ಹತ್ರ ಏನು ಹಣ ಇದೆ ಅದು ಸೇವ್ ಆಗಬೇಕು, ನೆಕ್ಸ್ಟು ಕ್ಯಾಪಿಟಲ್ ಅಪ್ರಿಸಿಯೇಷನ್ ಆಗಬೇಕು, ಆಮೇಲೆ ಹೈ ರೇಟ್ ಆಫ್ ರಿಟರ್ನ್ ಸಿಗಬೇಕು ನಮ್ಮಲ್ಲಿರೋ ಕ್ಯಾಪಿಟಲ್ಗೆ. ಓಕೆ, ದೆನ್ ಫ್ರೇಮಿಂಗ್ ಆಫ್ ಇನ್ವೆಸ್ಟ್ಮೆಂಟ್ ಪಾಲಿಸಿ. ಆಮೇಲೆ ಏನು ಮಾಡ್ತೀವಿ, ಒಂದು ಆಬ್ಜೆಕ್ಟಿವ್ ಸೆಟ್ ಮಾಡ್ಕೋತೀವಿ. ಒಂದು ಇನ್ವೆಸ್ಟ್ಮೆಂಟ್ ಅಂತ ಮಾಡಿದಾಗ ಫಸ್ಟ್ ಆಬ್ಜೆಕ್ಟಿವ್ ಸೆಟ್ ಮಾಡ್ಕೋತೀವಿ. ನೆಕ್ಸ್ಟ್ ಏನು ಮಾಡ್ತೀವಿ, ನೆಕ್ಸ್ಟು ಫ್ರೇಮಿಂಗ್ ಆಫ್ ಇನ್ವೆಸ್ಟ್ಮೆಂಟ್ ಪಾಲಿಸಿ ಸಿಸ್ಟಮ್ಯಾಟಿಕ್ ಫಂಕ್ಷನಿಂಗ್ ಆಗೋಕ್ಕೆ ಇನ್ವೆಸ್ಟ್ಮೆಂಟ್ ಪಾಲಿಸಿಯನ್ನು ಫ್ರೇಮ್ ಮಾಡಬೇಕಾಗತ್ತೆ.
ಓಕೆ. ದೆನ್ ಇನ್ವೆಸ್ಟಿಬಲ್ ಫಂಡ್ಸ್, ನಮ್ಮ ಹತ್ರ ಯಾವ್ಯಾವ ಥರ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಫಂಡ್ಸ್ ಇದೆ, ಈಸ್ ಇಟ್ ಫ್ರಮ್ ಸೇವಿಂಗ್ಸ್, ಈಸ್ ಇಟ್ ಫ್ರಮ್ ಬಾರೋವಿಂಗ್ಸ್, ಅದನ್ನು ನೋಡಬೇಕು. ಆಮೇಲೆ ನಮ್ಮ ಹತ್ರ ನಾಲೆಜ್ ಇದೆಯಾ, ಡು ವಿ ಹ್ಯಾವ್ ದಟ್ ನಾಲೆಜ್ ಫಾರ್ ಇನ್ವೆಸ್ಟಿಂಗ್ ಅವರ್ ಸೆಲ್ಫ್ಸ್ ಅಂತ ನೋಡಬೇಕು. ಪಾಲಿಸಿ ಫಾರ್ಮುಲೇಷನ್ನು, ಸ್ಟಾಕ್ ಎಕ್ಸ್ಚೇಂಜ್ ಬಗ್ಗೆ ತಿಳ್ಕೊಂಡಿರಬೇಕು, ಟ್ರೇಡರ್ಸು, ಬ್ರೋಕರ್ಸು, ಆಮೇಲೆ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಬಗ್ಗೆ ಇರ್ಬೋದು, ಅಥವಾ ನಮಗೆ ಸ್ಟಾಕ್ಸ್ ಅಂದರೆ ಏನು ಅಂತಲೇ ಬೇಸಿಕಲಿ ಗೊತ್ತಿರಲ್ಲ. ಸೊ ಅವೆಲ್ಲ ನಾಲೆಜ್ ಕೂಡ ನಮಗಿರಬೇಕಾಗುತ್ತೆ. ನೆಕ್ಸ್ಟ್ ಪರ್ಫಾರ್ಮ್ ಸೆಕ್ಯೂರಿಟಿ ಅನಾಲಿಸಿಸ್. ಸೆಕ್ಯೂರಿಟಿ ಅನಾಲಿಸಿಸನ್ನು ಪರ್ಫಾರ್ಮ್ ಮಾಡಬೇಕು. ಅಂದರೆ ಇದರೊಳಗೆ ಏನಿರುತ್ತೆ, ಫಂಡಮೆಂಟಲ್ ಅನಾಲಿಸಿಸ್ ಅಂತ ಹೇಳ್ತೀವಿ. ಫಂಡಮೆಂಟಲ್ ಅನಾಲಿಸಿಸ್ ಅಂದರೆ ಮೇ ಬಿ ದ ಸೆಕ್ಯೂರಿಟಿ ಬಗ್ಗೆ ಇರ್ಬೋದು, ಕಂಪ್ನಿ ಬಗ್ಗೆ ಇರ್ಬೋದು, ಇಂಡಸ್ಟ್ರಿ ಬಗ್ಗೆ ಇರ್ಬೋದು, ಮ್ಯಾಕ್ರೋ ಎಕನಾಮಿಕ್ ಲೆವೆಲ್ಲಿ ಎಕನಾಮಿಕ್ ಅನಾಲಿಸಿಸನ್ನೆಲ್ಲ ಫಂಡಮೆಂಟಲ್ ಅನಾಲಿಸಿಸಲ್ಲಿ ಮಾಡ್ತೀವಿ. ದೆನ್ ಎಕನಾಮಿ ಅನಾಲಿಸಿಸ್, ಟೆಕ್ನಿಕಲ್ ಅನಾಲಿಸಿಸ್, industry analysis, company analysis. Okay, these analysis we have to perform during the process of investment management. Objectives, then framing the investment policy, investable funds ಎಲ್ಲೆಲ್ಲಿಂದ ಸಿಗ್ತಾ ಇದೆ, we should have the knowledge, then perform security analysis, right? ದೆನ್ ಪ್ರಿಫರೆನ್ಸ್, ಇದ್ರಲ್ಲಿ ನಾನು ಆವಾಗಲೇ ಹೇಳಿದಾಗೆ ನಿಮಗೆ ಬುಕ್ಕಲ್ಲಿ ನೋಡಿದ್ರೆ ಎಕ್ಸಾಕ್ಟ್ ಪೇಜ್ ಟು ಪೇಜ್ ಇರಲ್ಲ. ಇದರೊಳಗೆ ಯಾವ್ಯಾವ್ದು ಇಂಪಾರ್ಟೆಂಟ್ ಇದೆ ಆ ಟಾಪಿಕಲ್ಲಿ, ಪ್ಲಸ್ ಹಿಂದೆ ಕೇಳಿರುವಂಥ ಕ್ವಶನ್ಸ್ ಬೇಸ್ಡ್ ಮೇಲೆ ನಾನು ಇದನ್ನು ಮಾಡಿದ್ದೀನಿ. ಓಕೆ. ಆಮೇಲೆ ಹೇಗಾಗಿತ್ತು ಅಂದರೆ 2016ಕ್ಕಿಂತ ಮುಂಚೆ ಪೋರ್ಷನ್ಸು ಬೇರೆ ಬೇರೆ ಥರ ಅಲಾಟ್ ಆಗಿತ್ತು. ಸೆಕ್ಯೂರಿಟಿ ಅನಾಲಿಸಿಸ್ ಅನ್ನೋದು ಹೊಸದಾಗಿ 16ಇಂದ ಶುರು ಮಾಡಿದ್ರು. ಅದಕ್ಕಿಂತ ಮುಂಚೆ ಇನ್ವೆಸ್ಟ್ಮೆಂಟ್ ಅಂತ ಹೇಳ್ತಾಯಿದ್ರು. ಸೊ ಆಲ್ ದ ಪೋರ್ಷನ್ಸ್, ಆಲ್ ದ ಸಿಲೆಬಸ್ ಹ್ಯಾಸ್ ಬೀನ್ ಮಾಡಿದ್ರು 2016ಅಲ್ಲಿ. ಸೊ ನಿಮಗೆ ಅಲ್ಲಿ ಇಲ್ಲಿ ಕ್ವಶನ್ಸು ರಿಪೀಟೇಷನ್ ಅನಿಸ್ಬಿರ್ಬೋದು, ಅಥವಾ ಆ ಕ್ವಶನ್ ಪೇಪರಲ್ಲಿ ಫಿನಾನ್ಷಿಯಲ್ ಮಾರ್ಕೆಟ್ಸಲ್ಲಿ ಅಥವಾ ಕಾರ್ಪೊರೇಟ್ ಫಿನಾನ್ಸಲ್ಲಿರುವಂಥ ಕ್ವಶನ್ಸು ಅಥವಾ ಅಲ್ಲಿರೋ ಆನ್ಸರ್ಸು ಈ ಎಕ್ಸಾಮಲ್ಲೂ ಕೇಳಿರ್ಬೋದು. ಸೊ ಎಲ್ಲ ರೀತಿಯಿಂದಲೂ ನನಗೆ ಆದಷ್ಟು ಮೂರನ್ನು ಕಂಬೈನ್ ಮಾಡಿ ಫೈನಾನ್ಷಿಯಲ್ ಮಾರ್ಕೆಟ್ಸು, ಕಾರ್ಪೊರೇಟ್ ಫಿನಾನ್ಸು ಮತ್ತು ಸೆಕ್ಯೂರಿಟಿ ಅನಾಲಿಸಿಸು ಮೂರನ್ನು ಕೂಡ ಕಂಬೈನ್ ಮಾಡಿ ಈ ಶಾರ್ಟ್ ನೋಟ್ಸನ್ನು ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಓಕೆ. ದೆನ್ ಪ್ರಿಫರೆನ್ಸ್ ಶೇರ್ಸ್. ಪ್ರಿಫರೆನ್ಸ್ ಶೇರ್ಸ್ ಅಂದರೆ ಇಟ್ಸ್ ಬಿಟ್ವೀನ್ ಪ್ಯೂರ್ ಇಕ್ವಿಟಿ ಆ್ಯಂಡ್ ಡೆಟ್ ನಡುವೆ ಇರುತ್ತೆ. ಇಟ್ಸ್ ನಾಟ್ ಅ ಶೇರ್ಸ್, ಎಕ್ಸಾಕ್ಟ್ಲಿ ನಾವು ಇಕ್ವಿಟಿ ಶೇರ್ಸ್ ಅಂತೀವಲ್ಲ ಆ ಥರ ಇರಲ್ಲ ಇದು, ಅಥವಾ ಪ್ಯೂರ್ಲಿ ಡೆಪ್ಟು ಆಗಿರಲ್ಲ. ಇದು ಇನ್ ಬಿಟ್ವೀನ್ ಇಕ್ವಿಟಿ ಮತ್ತು ಡೆಪ್ಟ್ದು ಕಾಂಬಿನೇಷನ್ ಆಗಿರುತ್ತೆ. ಓಕೆ. It have the characteristics of ownership rights while retaining the privilege of consistent return on investment. Consistent investment ಮೇಲೆ ಅವರು ಏನು ಮಾಡಿರ್ತಾರೆ ಅದರಲ್ಲಿ ಕನ್ಸಿಸ್ಟೆಂಟ್ ರಿಟರ್ನ್ ಕೂಡ ಎಕ್ಸ್ಪೆಕ್ಟ್ ಮಾಡ್ತಿರ್ತಾರೆ. ಓಕೆ. ಆ್ಯಂಡ್ ದೇ ಹ್ಯಾವ್ ದ ಓನರ್ಶಿಪ್ ರೈಟ್ಸ್ ಕೂಡ ಇರುತ್ತೆ. ಬಟ್ ಯಾವಾಗ ಕಂಪ್ನಿ ಡಿಸಾಲ್ವ್ ಆಗ್ತಿರುತ್ತೆ, ಕಂಪ್ನಿ ಫೇಲ್ ಆಗ್ತಿರುತ್ತೆ ಅಂತಂದಾಗ ಇವರಿಗೆ ಫಸ್ಟು ಇವ್ರದ್ದು ಡೆಟ್ಟನ್ನು ಕ್ಲಿಯರ್ ಮಾಡಬೇಕಾಗತ್ತೆ, ಆಮೇಲೆ ನಮ್ಮ ಇಕ್ವಿಟಿ ಶೇರ್ಸಿಗೆ ಕ್ಲಿಯರ್ ಮಾಡಬೇಕಾಗತ್ತೆ. ಕ್ಲೇಮ್ಸ್ ಆಫ್ ದೀಸ್ ಹೋಲ್ಡರ್ಸ್ ಕ್ಯಾರಿ ಹೈಯರ್ ಪ್ರಿಯಾರಿಟಿ. Okay, this is important. They have a higher priority than that of ordinary shareholders, but lower than that of the debt holders. Debt holders ಅಂತಿರ್ತಾರೆ, ಕಂಪ್ನಿಗೆ ಲೋನ್ ಕೊಟ್ಟಿರ್ತಾರಲ್ಲ ಅವ್ರಿಗಿಂತ ಕಡಿಮೆ ರೈಟ್ಸ್ ಇರುತ್ತೆ. ಬಟ್ ಇಕ್ವಿಟಿ ಆರ್ಡಿನರಿ ಶೇರ್ ಹೋಲ್ಡರ್ಸ್ಗಿಂತ ಜಾಸ್ತಿನೇ ರೈಟ್ ಇರುತ್ತೆ. ಸೊ ಇಶ್ಯೂಡ್ ಆಫ್ಟರ್ IPO, ಇನಿಷಿಯಲ್ ಪಬ್ಲಿಕ್ ಆಫರಿಂಗ್ ಏನಿರುತ್ತೆ ಅದರ ನಂತರ ಇದನ್ನು ಇಶ್ಯೂ ಮಾಡಿರ್ತಾರೆ. ದಿಸ್ ಇಸ್ ಪ್ರಿಫರೆನ್ಸ್ ಶೇರ್ಸ್. ಓಕೆ. ನೆಕ್ಸ್ಟು ಇನ್ನೊಂದು ಕ್ವಶನ್ ಏನು ಕೇಳ್ತಾರೆ, ಇನ್ವೆಸ್ಟ್ಮೆಂಟು ಮತ್ತು ಗ್ಯಾಮ್ಲಿಂಗು ಮತ್ತು ಸ್ಪೆಕ್ಯುಲೇಟರ್ ಇವ್ರ ನಡುವೆ ಏನು ಡಿಫ್ರೆನ್ಸ್ ಇದೆ ಅಂತ ಕೇಳ್ಬೋದು. ಸೊ ಡಿಫ್ರೆನ್ಸ್ ಅಂತ ಬಂದಾಗ ಕೆಲವೊಂದು ಫ್ಯಾಕ್ಟರ್ಸ್ ಕೊಟ್ಟಿದೆ, ಇದು ಬುಕ್ಕಲ್ಲೂ ಕೂಡ ತುಂಬಾ ನೀಟಾಗಿ ಕೊಟ್ಟಿದ್ದಾರೆ ನಿಮ್ಮ ಇದರೊಳಗೆ. ಸೊ ಇನ್ವೆಸ್ಟರು, ಸ್ಪೆಕ್ಯುಲೇಟರ್ಸ್. ಇನ್ವೆಸ್ಟರ್ ಹೇಗಿರ್ತಾನೆ, ಅವ್ನ ಪ್ಲ್ಯಾನಿಂಗ್ ಹೇಗಿರುತ್ತೆ, ಲಾಂಗರ್ ಇದಿರುತ್ತೆ, ಒಂದು 5 years 10 years, ಮೋರ್ ದೆನ್ 1 year 2 years ಇರ್ಬೋದು, 5 years 10 years ಲಾಂಗರ್ ವ್ಯೂ ಇರುತ್ತೆ, ಒಂದು ಸ್ಟಾಕ್ಸ್ ಮೇಲಾಗಲಿ ಒಂದು ಇಂಡೆಕ್ಸ್ ಮೇಲಾಗಲಿ. ಬಟ್ ಸ್ಪೆಕ್ಯುಲೇಟರ್ಸ್ ಏನಿರುತ್ತೆ, ದೇ ಆರ್ ಶಾರ್ಟ್ ಟರ್ಮ್ ಆಗಿರುತ್ತೆ ಅವ್ರ ವ್ಯೂವ್ಸು, ಮತ್ತು ಅವ್ರ ಪ್ಲ್ಯಾನಿಂಗ್ಸ್ ಕೂಡ ಫ್ಯೂ ಡೇಸ್ ಆಗಿರ್ಬೋದು, ಇಂಟ್ರಾಡೇ ವಿದಿನ್ ದ ಡೇ ಪ್ಲ್ಯಾನಿಂಗ್ ಕೂಡ ಆಗಿರುತ್ತೆ. ದೆನ್ ರಿಸ್ಕ್ ಡೆಪೋಸಿಷನ್ ಹೇಗಿರುತ್ತೆ, ಇನ್ವೆಸ್ಟರ್ಸು ಮಾಡ್ರೇಟ್ ರಿಸ್ಕ್ ತೊಗೋತಾ ಇರ್ತಾರೆ. ನಮಗೆ ಸ್ವಲ್ಪ ರಿಟರ್ನ್ ಬಂದರೆ ಸಾಕು, ಸ್ವಲ್ಪ ರಿಸ್ಕ್ ತೊಗೋತೀವಿ, ಸ್ವಲ್ಪ ರಿಟರ್ನ್ ಜಾಸ್ತಿ ಬರಬೇಕು FDಗಿಂತ ಅಂತ. ಬಟ್ ಸ್ಪೆಕ್ಯುಲೇಟರ್ಸ್ ಹೇಗಿರ್ತಾರೆ, ದೇ ವಾಂಟೆಡ್ ಟು ಟೇಕ್ ಅ ಹೈ ರಿಸ್ಕ್ ಫಾರ್ ಹೈ ರಿಟರ್ನ್. ಓಕೆ. ದೆನ್ ಬೇಸಿಸ್ ಫಾರ್ ಡಿಸಿಷನ್ಸ್ ಏನಿದೆ, ಇನ್ವೆಸ್ಟರ್ಸ್ ಆರ್ ಫಂಡಮೆಂಟಲ್ ಫ್ಯಾಕ್ಟರ್ಸನ್ನು ಕನ್ಸಿಡರ್ ಮಾಡ್ತಾರೆ. ಬಟ್ ಸ್ಪೆಕ್ಯುಲೇಟರ್ಸ್ ಏನು ಮಾಡ್ತಾರೆ, ಟೆಕ್ನಿಕಲ್ ಚಾರ್ಟ್ಸು ಮತ್ತು ಮಾರ್ಕೆಟ್ ಸೈಕಾಲಜಿ ಮೇಲೆ ಮತ್ತು ಅವ್ರು ಏನು ಕೇಳಿರ್ತಾರೆ, ಇನ್ಫಾರ್ಮೇಷನ್ ಹೇಗೆ ರನ್ ಆಗ್ತಿರುತ್ತೆ ಅದ್ರ ಬೇಸಿಸ್ ಮೇಲೆ ಸ್ಪೆಕ್ಯುಲೇಟರ್ಸು ಡಿಸಿಷನ್ಸನ್ನು ತೊಗೊತಾರೆ. ಲಿವರೇಜ್ ಹೇಗಿರುತ್ತೆ, ಯೂಸಸ್ ಓನ್ ಫಂಡ್ಸ್ ಆ್ಯಂಡ್ ಬಾರೋಡ್ ಫಂಡ್ಸ್ ಎರಡನ್ನೂ ತೊಗೊಂಡಿರ್ತಾರೆ ಇನ್ವೆಸ್ಟರ್ಸು. ಸ್ಪೆಕ್ಯುಲೇಟರ್ಸು ಓನ್ಲಿ ಬಾರೋವಿಂಗ್ಸನ್ನು ತೊಗೊಂಡಿರ್ತಾರೆ. Most of the time they use the borrowed money. Okay, speculators. Then there is what is the difference between investment versus gambling anta keltare. Okay, gambling is a risk without demanding compensation in the form of increased expected return. ಅವರಿಗೆ ಏನಿರುತ್ತೆ, ರಿಸ್ಕ್
risk without demanding compensation, without demanding the compensation in the form of increased expected return. In the form of increased expected return ಅಂತಂದರೆ ಲೈಕ್ ಅವರು ಗೇಮ್ ಥರ ಅದನ್ನು ಎಂಜಾಯ್ ಮಾಡೋಕ್ಕೆ, ದರ್ ಇಸ್ ಫಾರ್ ಸಮ್ ಥ್ರಿಲ್ ಆರ್ ಫಾರ್ ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟ್, ಅವರು ಎಂಜಾಯ್ ಮಾಡೋಕ್ಕೋಸ್ಕರ ಇನ್ವೆಸ್ಟ್ ಮಾಡ್ತಾ ಇರ್ತಾರೆ, ಅಥವಾ ಎಂಜಾಯ್ ಮಾಡೋಕ್ಕೋಸ್ಕರ ಟ್ರೇಡ್ ಮಾಡ್ತಿರ್ತಾರೆ, ಅಥವಾ ಸ್ಪೆಕ್ಯುಲೇಟ್ ಮಾಡ್ತಾ ಇರ್ತಾರೆ. ಓಕೆ, ದೆ ನೆವರ್ ಸ್ಟಾಪ್ಸ್ ವೈಲ್ ವಿನ್ನಿಂಗ್ ಆಗ್ತಾ ಇದ್ರು ಕೂಡ ಅವರು ಸ್ಟಾಪ್ ಮಾಡಲ್ಲ. ಆಮೇಲೆ ರಿಸ್ಕ್ ಮೋರ್ ದ್ಯಾನ್ ದೇ ಕ್ಯಾನ್ ಅಫೋರ್ಡ್, ಅವರಿಗೆ ಎಷ್ಟು ಸಾಧ್ಯ ಇದೆ ಅದಕ್ಕಿಂತ ಜಾಸ್ತಿ ರಿಸ್ಕ್ ತಗೋತಾ ಇರ್ತಾರೆ. ಸೊ ಪರ್ಸಿಸ್ಟೆಂಟ್ ಆಪ್ಟಿಮಿಸಮ್, ಎಷ್ಟೇ ಸಲ ಸೋದರೂ ಕೂಡ ಅವ್ರು ನಾವು ಇನ್ನು ಆಗ್ತೀವಿ ಅಂತ ಅಂದ್ಕೋತಾ ಇರ್ತಾರೆ. ದೆನ್ ಟಿಪಿಕಲ್ ಕ್ರೋನಿಕ್ ಆ್ಯಂಡ್ ರಿಪಿಟೇಟಿವ್ ಎಕ್ಸ್ಪೀರಿಯನ್ಸ್ ಆಗ್ತಾ ಇದ್ರೂ ಕೂಡ ದೇ ಡೋಂಟ್ ವಾಂಟ್ ಟು ಲರ್ನ್ ಆ್ಯಕ್ಚುಲಿ. ಓಕೆ, ಸೊ ದಿಸ್ ಆರ್ ದ ಡಿಫ್ರೆಂಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದ ಗ್ಯಾಂಬ್ಲರ್. ಗ್ಯಾಂಬ್ಲಿಂಗ್ ರಿಸ್ಕ್ ವಿದೌಟ್ ಡಿಮ್ಯಾಂಡಿಂಗ್ ಕಾಂಪೆನ್ಸೇಷನ್ ಇನ್ ದ ಫಾರ್ಮ್ ಆಫ್ ಇನ್ಕ್ರೀಸ್ಡ್ ಎಕ್ಸ್ಪೆಕ್ಟೆಡ್ ರಿಟರ್ನ್. ಅವ್ರಿಗೆ ಯಾವುದೇ ರೀತಿಯಾದಂಥ ಇನ್ಕ್ರೀಸ್ಡ್ ಎಕ್ಸ್ಪೆಕ್ಟೆಡ್ ರಿಟರ್ನ್ ಇರುತ್ತೆ, ಬಟ್ ಯಾವುದೇ ರೀತಿಯಾದಂಥ ಡಿಮ್ಯಾಂಡ್ ಇರಲ್ಲ. ಆ್ಯಕ್ಚುಲಿ ರಿಟರ್ನ್ ಬೇಕಂತಿರಲ್ಲ, ಬಟ್ ಬಿಕಾಸ್ ಆಫ್ ದ ಥ್ರಿಲ್ ದೇ ವಾಂಟ್ ಟು ಡೂ ದ್ಯಾಟ್ ಗ್ಯಾಂಬ್ಲಿಂಗ್. ಓಕೆ, ದೆನ್ ಇಕ್ವಿಟಿ ಅಂಡರ್ ರೈಟರ್ಸ್ ಅಂತ ಕೇಳ್ತಾರೆ ಫಾರ್ ಶಾರ್ಟ್ ನೋಟ್ಸ್ 3 ಮಾರ್ಕ್ಸಿಗೆ 2 ಮಾರ್ಕ್ಸಿಗೆಲ್ಲ. ಸೊ ಇಕ್ವಿಟಿ ಅಂಡರ್ ರೈಟರ್ಸ್ ಅಂದರೆ ಅಡ್ಮಿನಿಸ್ಟರ್ ದ ಪಬ್ಲಿಕ್ ಇಶ್ಯೂಯನ್ಸ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಆಫ್ ಸೆಕ್ಯೂರಿಟೀಸ್ ಇನ್ ದ ಫಾರ್ಮ್ ಆಫ್ ಕಾಮನ್ ಆರ್ ಪ್ರಿಫರ್ಡ್ ಸ್ಟಾಕ್ ಫ್ರಮ್ ಅ ಕಾರ್ಪೊರೇಷನ್ ಆರ್ ಅದರ್ ಇಶ್ಯೂಯಿಂಗ್ ಬಾಡಿ ಇನ್ ದ ಇಕ್ವಿಟಿ ಮಾರ್ಕೆಟ್ಸ್. ಅವರೇನಾದರೆ ಜಸ್ಟ್ ಲೈಕ್ ಅಡ್ಮಿನಿಸ್ಟ್ರೇಟರ್ ಆಗಿ ಬಿಹೇವ್ ಮಾಡ್ತಾರೆ. ಅಂದರೆ ಪಬ್ಲಿಕ್ ಇಶ್ಯೂಯನ್ಸ್ ಏನಾಗಿರುತ್ತೆ ಅದನ್ನು ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ, ಲೈಕ್ ಪಬ್ಲಿಕ್ಕಿಗೆ ಅಥವಾ ಇನ್ವೆಸ್ಟರ್ಸ್ಗೆ ಅದನ್ನು ರೀಚ್ ಆಗೋ ಥರ ಇವರು ಅಡ್ಮಿನಿಸ್ಟ್ರ್ ಮಾಡ್ತಿರ್ತಾರೆ. ದೆನ್ IPO ಅಂಡರ್ರೈಟರ್ಸ್ ಆರ್ ಫಿನಾನ್ಷಿಯಲ್ ಸ್ಪೆಷಲಿಸ್ಟ್ಸ್ ಹೂ ವರ್ಕ್ ಕ್ಲೋಸ್ಲಿ ವಿತ್ ದ IPO ಅಂಡರ್ರೈಟರ್ಸ್ ಆರ್ financial specialists who work closely with the issuing body to determine initial offering price. ಓಕೆ, ಇನಿಷಿಯಲ್ ಆಫರಿಂಗ್ ಪ್ರೈಸ್ ಏನು ಮಾಡ್ಬೋದು ಅನ್ನೋದನ್ನು ಇಶ್ಯೂಯಿಂಗ್ ಬಾಡಿ ಜೊತೆ ಕೂತ್ಕೊಂಡು ಅವರು ಫೈನಲ್ ಮಾಡ್ತಾರೆ. ಬೈ ದ ಸೆಕ್ಯೂರಿಟೀಸ್ ಫ್ರಮ್ ದ ಇಶ್ಯೂರಿಂದ ಅದನ್ನು ಬೈ ಮಾಡ್ತಾರೆ. ಓಕೆ, ದೆನ್ ದೇ ವಿಲ್ ಸೇಲ್ ದ ಸೆಕ್ಯೂರಿಟೀಸ್ ಟು ದ ಇನ್ವೆಸ್ಟರ್ಸ್ ವಯ ಅಂಡರ್ ರೈಟರ್ಸ್ ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕ್. ಅಂಡರ್ ರೈಟರ್ಸ್ ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕ್ ಮೂಲಕ ಏನು ಮಾಡ್ತಾರೆ ಅವರು ಆ ಇಶ್ಯೂವನ್ನು ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಫ್ರೆಂಡ್ಸ್, ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಇಂಡಿಯನ್ ಫೈನಾನ್ಷಿಯಲ್ ಸಿಸ್ಟಮು ಪ್ಲಸ್ ಅದರ್ ಯೂನಿಟ್ಸನ್ನು ಕವರ್ ಮಾಡ್ತೀನಿ. ಓಕೆ, ಟಿಲ್ ದೆನ್ ಟೇಕ್ ಕೇರ್.